ಬದುಕನ್ನು ಜಾಲಿಯಾಗಿ ಕಳಿಬೇಕೆನ್ನೋ ಮನೋಭಾವ ಹೆಚ್ಚಾಗ್ತಿರೋದ್ರಿಂದ ಮತ್ತು ಕೈಗೆಟುಕದ್ದನ್ನು ಪಡೆಯುವ ಹುಚ್ಚು ಹಠಗಳು ಇರೋದ್ರಿಂದ ಸಾಲ ಮಾಡಿಯಾದರೂ ತುಪ್ಪ ತಿನ್ನಬೇಕು ಅನ್ನೋ ಬಯಕೆಗಳು, ಅವ್ರಿಗಿಂತ ನಾನೇನು ಕಡಿಮೆ ಅನ್ನೋ ಅಹಂ, ಹಾಸಿಗೆ ಇದ್ದಷ್ಟೇ ಕಾಲು ಚಾಚು ಅನ್ನೋ ಗಾದೆಗೆ ಗೋಲಿ ಹೊಡೆದು ಸಾಮರ್ಥ್ಯ ಮೀರಿ ಕಾಲು ಚಾಚುವ ಪ್ರಯತ್ನಗಳು, ಹೀಗೆ ನಮ್ಮ ಹತ್ತಾರು ಹುಚ್ಚಾಟಗಳು ನಮಗರಿವಿಲ್ಲದಂತೆ ನಮ್ಮ ಬದುಕನ್ನು ಸಂಕಷ್ಟಕ್ಕೆ ದೂಡ್ತಾ ಇವೆ. ಒಮ್ಮೊಮ್ಮೆ ಆತ್ಮಹತ್ಯೆಯಂತ ಹೇಯ ಕೃತ್ಯಕ್ಕೂ ದೂಡ್ಬಿಡುತ್ತೆ. ಇಂಥವರು ತಿಳ್ಕೊಳ್ಳೇಬೇಕಾದ ಬಹುಮುಖ್ಯ ವಿಷಯ ಅಂದರೆ, ಭೂಮಿ ಮೇಲೆ ಹುಟ್ಟಿದ ಮನುಷ್ಯನಿಗೆ ಅವನದ್ದೇ ಆದ ಗುರುತು ಪರಿಚಯ ಇದೆ. ಆದ್ದರಿಂದ ಬೇರೆಯವರಂತೆ ಬದುಕೋದಕ್ಕಿಂತ ತನ್ನದೇ ಆದ ಬದುಕನ್ನು ಕಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ತನ್ನನ್ನು ಬೇರೆಯವರಿಗೆ ಹೋಲಿಸ್ಕೊಂಡು ದುಃಖ ಪಡೋದಕ್ಕಿಂತ ಅವನಲ್ಲಿರದ ಯಾವುದೋ ಒಂದು ಪ್ರತಿಭೆ ನಮ್ಮಲ್ಲಿರಬಹುದು ಅಂತ ಅದನ್ನು ಗುರುತಿಸಿ ಬೆಳೆಯೋ ಪ್ರಯತ್ನ ಮಾಡಬೇಕು. ಎಲ್ಲವನ್ನ ಗುಡ್ಡೆ ಹಾಕ್ಕೊಂಡು ನೆಮ್ಮದಿ ಇಲ್ಲದೆ ಬದುಕೋದಕ್ಕಿಂತ ಏನಿಲ್ಲದೆ ಇದ್ರೂ ನೆಮ್ಮದಿಯನ್ನು ಜೊತೆಯಾಗಿಸ್ಕೊಂಡು ಬದುಕೋದ್ರಲ್ಲಿಯೂ ಜಾಣತನ ಇದೆ. ಆದರೆ ಅದು ನಮ್ಮ ಅರಿವಿಗೆ ಬರ್ತಾ ಇಲ್ಲ ಅಷ್ಟೇ. ಯಾಕೆ ಅರಿವಿಗೆ ಬರ್ತಿಲ್ಲ ಅಂದರೆ, ಇತ್ತೀಚೆಗೆ ನಮ್ಮಲ್ಲಿ ಶುರುವಾಗಿರೋ ಹೊಸ ರೋಗ. ಆ ರೋಗವೇ ಎಲ್ಲವೂ ತಕ್ಷಣ ಆಗಿಬಿಡ್ಬೇಕು, ಕೆಲಸ ಮಾಡದೆ ಹಣ ಬರಬೇಕು, ಕಷ್ಟಪಡದೆ ಯಶಸ್ಸು ಸಿಗಬೇಕು, ಹೀಗೆ ಎಲ್ಲ ಸುಲಭದಲ್ಲೇ ಆಗಿಬಿಡ್ಬೇಕು ಅನ್ನೋ ರೋಗ. ಈ ರೋಗದ ಅಂತಿಮ ಹಂತವೇ ಖಿನ್ನತೆ. ಅಂದುಕೊಂಡದ್ದು ಆಗದೇ ಇದ್ದಾಗ ಮಾನಸಿಕವಾಗಿ ಖಿನ್ನತೆ ಕಾಡೋದಕ್ಕೆ ಶುರುವಾಗುತ್ತೆ. ಬೇರೆಯವರೊಂದಿಗೆ ನಮ್ಮನ್ನು ಹೋಲಿಕೆ ಮಾಡ್ಕೊಳ್ತಾ ನಮ್ಮ ಬಗ್ಗೆ ನಾವೇ ಕೀಳರಿಮೆ ಬೆಳೆಸ್ಕೊಳ್ಳೋದಕ್ಕೆ ಶುರು ಮಾಡ್ತೇವೆ. ಇದು ಮುಂದುವರೆದ್ರೆ ಬದುಕಿಗೆ ಗಂಡಾಂತರ ತಂದುಬಿಡುತ್ತೆ. ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರಕರಣಗಳು ಹೆಚ್ಚಾಗ್ತಿವೆ. ಹಾಗೆ ನೋಡಿದರೆ ನಮ್ಮನ್ನು ಕಾಡುವ ಬಹಳಷ್ಟು ಕಾಯಿಲೆಗಳು ಹೊರಗಿನವ್ರಿಗೆ ಗೊತ್ತಾಗುತ್ತೆ, ಜೊತೆಗೆ ಅದಕ್ಕೆ ಚಿಕಿತ್ಸೆ ಪಡ್ಕೊಳ್ಬೋದು. ಆದರೆ ಬೇರೆಯವ್ರಿಗೆ ಗೊತ್ತೇ ಆಗದೆ ನಮ್ಮಲ್ಲೇ ನಾವು ನೊಂದು ಬೆಂದು ಖಿನ್ನತೆಯೊಳಗಾಗಿ ಕೊನೆಗೆ ಆತ್ಮಹತ್ಯೆ ಶರಣಾಗುವ ಪ್ರಕರಣಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇರೋದು. ಇದಕ್ಕೊಂದು ಅದ್ಭುತ ಪರಿಹಾರ ಮಹಾಭಾರತದಲ್ಲಿದೆ. ಮಧ್ಯಮ ಪಾಂಡವ ಅರ್ಜುನನೇ ಆ ಪರಿಹಾರವನ್ನು ಕಟ್ಟಿಕೊಟ್ಟಿದ್ದಾನೆ. ಏನು ಹಾಗಾದರೆ ಆ ಪರಿಹಾರ ನೋಡೋಣ ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಡಂಗುರ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಮುಂದಿನ ಎಲ್ಲ ವಿಶೇಷ ವಿಡಿಯೋ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕೂಡ ಒತ್ತಿ. ಯಾಕೋ ಬೇಜಾರು ಹೀಗಂತ ಬೆಳಗ್ಗೆ ಏಳ್ತಾನೆ ಸಣ್ಣಗೆ ಕವಿದುಕೊಳ್ಳುವ ಮನಸ್ಸಿನ ಮಂಕು. ಸೂರ್ಯ ಏರ್ತಾ ಇರೋ ಹಾಗೆ ಜರ್ರನೆ ಏರಿ ಇಡೀ ದಿನ ಹಾಳು ಮಾಡಿಬಿಡುತ್ತೆ. ಯಾವುದೋ ಕ್ಷಣದಲ್ಲಿ ಹುಟ್ಟುಕೊಂಡ ಸಣ್ಣ ಪುಟ್ಟ ದುಃಖ, ಹತಾಶೆ ಒಳಗೆ ಇದ್ದುಕೊಂಡು ಬೃಹದಾಕಾರವಾಗಿ ಬೆಳೆದು ಬಿಟ್ಟರೆ ಮುಗಿದು ಹೋಯಿತು. ನಮ್ಮ ಚೈತನ್ಯವನ್ನೇ ಹಾಳು ಮಾಡಿಬಿಡುತ್ತೆ, ಬದುಕಿನ ಸಂತೋಷವನ್ನೇ ಬಲಿ ಪಡ್ಕೊಳ್ಳುತ್ತೆ. ಹೀಗೆ ಸಣ್ಣಗೆ ಶುರುವಾಗಿ ತರುವಾಯ ಹತೋಟಿ ತಪ್ಪಿ ಬದುಕನ್ನು ಅಸ್ತವ್ಯಸ್ತ ಮಾಡುವ ಪೀಡೆಯೇ ಈ ಖಿನ್ನತೆ. ಆಧುನಿಕ ಜೀವನ ಶೈಲಿಯ ಒತ್ತಡ ಹಾಗೂ ವಾತಾವರಣ ಕಲುಷಿತಗೊಳ್ತಾ ಇರೋದ್ರಿಂದ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ಬಹುತೇಕರನ್ನು ಬಾಧಿಸ್ತಾ ಇರುವ ಈ ಕಾಯಿಲೆ ಸಾಮಾಜಿಕ ಪಿಡುಗಿನ ರೀತಿ ಹಬ್ಬುತ್ತಾ ಇದೆ. ಭಾವೋದ್ವೇಗ, ಋತುಮತಿಯಾಗುವ ಹಾಗೂ ಮುಟ್ಟು ನಿಲ್ಲುವ ಸಮಯದಲ್ಲಿ ಭಾವನೆಗಳ ಏರುಪೇರು, ಗರ್ಭಿಣಿ ಹಾಗೂ ಬಾಣಂತಿ ಸಂದರ್ಭದಲ್ಲಿನ ಮಾನಸಿಕ ತಾಕಲಾಟ ಮುಂತಾದ ಕಾರಣಗಳಿಂದಾಗಿ ಗಂಡಸರಿಗಿಂತ ಹೆಣ್ಮಕ್ಳಲ್ಲಿ ಖಿನ್ನತೆ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಆದರೆ ಖಿನ್ನತೆಗೆ ಲಿಂಗಭೇದವಿಲ್ಲ ಬಿಡಿ. ಇತ್ತೀಚೆಗೆ ಬೇರೆಯವರ ಕಣ್ಣಿಗೆ ಯಶಸ್ವಿ ಎನಿಸಿಕೊಂಡ ಪುರುಷರು ಕೂಡ ಸಾವಿಗೆ ಶರಣಾಗ್ತಾ ಇದ್ದಾರೆ ಈ ಖಿನ್ನತೆಯ ಕಾರಣಕ್ಕಾಗಿ. ಜೀವನದ ಹಿನ್ನಡೆ, ನಿರಾಶೆ, ಹೋರಾಟದಿಂದಾಗಿ ದುಃಖ ಆಗೋದು ಅಥವಾ ಬೇಜಾರಾಗೋದು ಸಹಜ ಪ್ರಕ್ರಿಯೆ. ಬಹುತೇಕರು ತಮ್ಮ ಬೇಜಾರನ್ನು ವಿವರಿಸೋದಕ್ಕೆ ಖಿನ್ನತೆ ಅನ್ನೋ ಪದ ಬಳಸ್ತಾರೆ. ಆದರೆ ಖಿನ್ನತೆ ಈ ದುಃಖಕ್ಕಿಂತಲೂ ಮಿಗಿಲಾದ ಹತಾಶ ಭಾವ. ಖಿನ್ನರು ಕತ್ತಲ ಗವಿಯಲ್ಲಿ ಹೊಕ್ಕಂತೆ ಆಗ್ತಾ ಇದೆ ಅಂತ ತಮ್ಮ ಪರಿಸ್ಥಿತಿಯನ್ನು ವಿವರಿಸ್ತಾರೆ. ಆದರೆ ಬರೀ ದುಃಖವಲ್ಲ, ಹೊಟ್ಟೆ ಮನಸ್ಸಿನಲ್ಲಿ ಖಾಲಿ ಭಾವ, ಯಾವುದರಲ್ಲೂ ಲವಲವಿಕೆ ಇರೋದಿಲ್ಲ. ಗಂಡಸರಲ್ಲಿ ಕೋಪ, ಉದ್ವೇಗ, ಸದಾ ಕಿರಿಕಿರಿಯಾಗೋದು ಖಿನ್ನತೆಯ ಲಕ್ಷಣಗಳು. ಒಂದೇ ಸಮ ನಿದ್ದೆ ಮಾಡೋದು ಇಲ್ಲ, ನಿದ್ರೆಯೇ ಬರದೇ ಇರೋದು. ಹಿಂದೆ ಸುಲಭ ಅಂತ ಅನಿಸ್ತಾ ಇದ್ದ ಕೆಲಸಗಳೀಗ ಮಾಡೋದಕ್ಕೆ ಆಗ್ತಿಲ್ವಲ್ಲ ಅಂತ ಅನಿಸೋದು. ದಿನವೆಲ್ಲ ಮಂಕು ಕವಿಯೋದು, ಎಷ್ಟೇ ಪ್ರಯತ್ನಿಸಿದ್ರೂ ಮನಸ್ಸಿಗೆ ಶಾಂತಿ ಇಲ್ಲದೆ ಇರೋದು, ಅಸಹಾಯಕ ಭಾವ ಕಾಡೋದು, ಆತ್ಮಸ್ಥೈರ್ಯವೇ ಉಡುಗು ಹೋಗೋದು, ತಲೆಯಲ್ಲಿ ಒಂದೇ ಸಮ ಹತೋಟಿ ತಪ್ಪಿ ನಕಾರಾತ್ಮಕ ಆಲೋಚನೆಗಳು ಗಿರುಕಿ ಹೊಡೆಯೋದು, ಹಸಿವಾಗದೇ ಇರೋದು, ಇಲ್ಲವೇ ತಿಂತಾನೇ ಇರೋದು, ಕಿರಿಕಿರಿ, ಬೇಗ ಕೋಪ ಬರೋದು, ಸಾಮಾನ್ಯಕ್ಕಿಂತ ಹೆಚ್ಚು ಉದ್ವೇಗಕ್ಕೆ ಒಳಗಾಗೋದು, ಎಂದಿಗಿಂತ ಹೆಚ್ಚು ಮದ್ಯ ಸೇವನೆ, ಅಜಾಗರೂಕತೆ, ಎಲ್ಲದರಲ್ಲೂ ಉದಾಸೀನ ಮನೋಭಾವ, ನಿರ್ಧಾರ ಕೈಗೊಳ್ಳೋದಕ್ಕೆ, ಮನಸ್ಸನ್ನು ಒಂದು ಕೆಲಸದಲ್ಲಿ ಹಿಡಿದಿಡೋದಕ್ಕೆ ಆಗದೇ ಇರೋದು,
ತಲೆ, ಬೆನ್ನೂರಿ, ಮಾಂಸಖಂಡ, ಹೊಟ್ಟೆಯಲ್ಲಿ ವಿವರಿಸಲಾಗದ ನೋವು, ಜೀವನವೇ ನರಕ ಅಂತ ಅನಿಸೋದು, ಬದುಕೇ ಬೇಡ ಅಂತ ಅನಿಸೋದಕ್ಕೆ ಶುರುವಾಗೋದು, ಇದೆಲ್ಲವೂ ಖಿನ್ನತೆಯ ಪರಮ ಲಕ್ಷಣಗಳೇ. ಖಿನ್ನತೆಗೆ ಮನಃಶಾಸ್ತ್ರಜ್ಞರು ಕಾಗ್ನಿಟಿವ್ ಬಿಹೇವಿಯರಲ್ ಚಿಕಿತ್ಸೆ ಕೊಡ್ತಾರೆ. ಮನಃಶಾಸ್ತ್ರಜ್ಞರ ಪ್ರಕಾರ ನಮ್ಮ ಬಗ್ಗೆ ನಾವು ನಕಾರಾತ್ಮಕ ಧೋರಣೆ ಬೆಳೆಸ್ಕೊಳ್ಳುವುದೇ ಖಿನ್ನತೆಯ ಮೂಲ. ಹೀಗೆ ನಕಾರಾತ್ಮಕ ಬೆಳೆಸ್ಕೊಂಡ ವ್ಯಕ್ತಿ ಜೀವನದ ಪ್ರತಿಯೊಂದರ ಕುರಿತು ಕೆಡಕನ್ನು ಯೋಚಿಸ್ತಾನೆ. ಈತನ ಬುದ್ಧಿ ಮತ್ತು ಮನಸ್ಸು ಕೆಟ್ಟ ಯೋಚನೆಗಳ ಗೂಡಾಗಿರುತ್ತೆ. ಈ ಕೆಟ್ಟ ಯೋಚನೆಗಳ ಜಾಗದಲ್ಲಿ ಒಳ್ಳೆಯ ಆಲೋಚನಾ ಕ್ರಮವನ್ನು ತುಂಬುವುದೇ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ. ಅಂದರೆ ನಿಧಾನವಾಗಿ ವ್ಯಕ್ತಿಯ ಕೆಟ್ಟ ಆಲೋಚನೆಗಳನ್ನು ತಿಳಿದುಕೊಂಡು ಅದರ ಒಂದೊಂದು ಜಾಗದಲ್ಲೂ ಮತ್ತೊಂದು ಸಕಾರಾತ್ಮಕ ಯೋಚನಾ ದಾಟಿಯನ್ನು ತುಂಬುತ್ತಾ ಬರೋದು. ಹೀಗೆ ಸಂಪೂರ್ಣವಾಗಿ ವ್ಯಕ್ತಿಯ ಯೋಚನಾ ಲಹರಿಯನ್ನು ಪಾಸಿಟಿವ್ ಮಾಡೋದು ಈ ಚಿಕಿತ್ಸೆಯ ಉದ್ದೇಶ. ಇಂತಹ ಚಿಕಿತ್ಸೆಗೆ ಸಮನಾದ ಒಂದು ಅದ್ಭುತವಾದ ಮಂತ್ರಶಕ್ತಿ ಇದೆ ಸನಾತನ ಸದ್ಗ್ರಂಥಗಳಲ್ಲಿ. ಅದುವೇ ಅರ್ಜುನ ಕೃತ ಶ್ರೀ ದುರ್ಗಾ ಸ್ತೋತ್ರ. ಇದೊಂದು ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಹೇಳಿದ್ದೇ ಆದಲ್ಲಿ ಖಂಡಿತ ಖಿನ್ನತೆಯಿಂದ ದೂರಾಗೋದ್ರಲ್ಲಿ ಅನುಮಾನವೇ ಇಲ್ಲ. ಇದನ್ನು ಸ್ವತಃ ಪ್ರಯೋಗ ಮಾಡಿ ಖಿನ್ನತೆಯ ಯುದ್ಧ ಗೆದ್ದ ಅದೆಷ್ಟೋ ಮಂದಿ ಇದ್ದಾರೆ. ನಿಮಗೂ ಕೂಡ ಇಂತಹ ಖಿನ್ನತೆ ಬಹುವಾಗಿ ಕಾಡ್ತಾ ಇದ್ರೆ ಈ ಮುಂದೆ ಉಲ್ಲೇಖ ಮಾಡಿರುವ ಮಂತ್ರವನ್ನು ನಿಯಮಿತವಾಗಿ 41 ದಿನ ಮನಸ್ಸಿಟ್ಟು ಹೇಳ್ತಾ ಬನ್ನಿ. ನಿಮಗೆ ಅರಿವಿಲ್ಲದ ಹಾಗೆ ಬದುಕಲ್ಲಿ ಬದಲಾವಣೆ ಕಾಣ್ತೀರಾ. ಅಂದ ಹಾಗೆ ಈ ದುರ್ಗಾ ಮಂತ್ರ ಯಾವುದು ಅಂದರೆ, ನಮಸ್ತೆ ಸಿದ್ಧ ಸೇನಾನಿ ಆಯೆ ಮಂದರ ವಾಸಿನಿ ಕುಮಾರಿ ಕಾಳಿ ಕಾಪಾಲಿ ಕಪಿಲೆ ಕೃಷ್ಣ ಪಿಂಗಳೆ ಭದ್ರಕಾಳಿ ನಮಸ್ತುಭ್ಯಂ ಮಹಾಕಾಳಿ ನಮೋಸ್ತುತೆ ಚಂಡಿ ಚಂಡೆ ನಮಸ್ತುಭ್ಯಂ ತಾರಿಣಿ ವರವರ್ಣಿನಿ ಕಾತ್ಯಾಯಿನಿ ಮಹಾಭಾಗೆ ಕರಾಳಿ ವಿಜಯೇ ಜಯೆ ಶಿಖಿಪಿಂಚ ಧ್ವಜಧರೆ ನಾನಾಭರಣ ಭೂಷಿತೆ ಅಟ್ಟಶೂಲ ಪ್ರಹರಣೆ ಖಡ್ಗ ಕೇಟ ಕದಾರಿಣಿ ಗೋಪೇಂದ್ರ ಸ್ಯಾನುಜೆ ಚೇಷ್ಟೆ ನದಗೋಪ ಕುಲೋದ್ಭವೆ ಮಹಿಷಾಸೃಪ್ರಿಯೇ ನಿತ್ಯಂ ಕೌಶಿಕಿ ಪೀತವಾಸಿನಿ ಅಟ್ಟಹಾಸೆ ಕೋಕಮುಖೆ ನಮಸ್ತೇಸ್ತು ರಣಪ್ರಿಯೆ ಉಮೇಶಾಕಾಂಬರಿ ಶ್ವೇತೆ ಕೃಷ್ಣೆ ಕೈಟಭನಾಶಿನಿ ಹಿರಣ್ಯಾಕ್ಷಿ ವಿರೂಪಾಕ್ಷಿ ಸುಧೂಮ್ರಾಕ್ಷಿ ನಮೋಸ್ತುತೆ ವೇದಶ್ರುತಿ ಮಹಾಪುಣ್ಯೆ ಬ್ರಹ್ಮಣ್ಯೆ ಜಾತವೇದಸಿ ಜಂಬೂ ಕಟಕಚೇತ್ಯೇಷು ನಿತ್ಯಂ ಸನ್ನಿಹಿತಾಲಾಯೆ ತ್ವಂ ಬ್ರಹ್ಮ ವಿದ್ಯಾ ವಿದ್ಯಾನಾಂ ಮಹಾನಿದ್ರಾ ಚ ದೇಹಿನಾಂ ಸ್ಕಂದ ಮಾತಾರ್ ಭಗವತಿ ದುರ್ಗೆ ಕಾಂತಾರವಾಸಿನಿ ಸ್ವಾಹಾಕಾರ ಸ್ವಧಾ ಚೈವ ಕಲಾ ಕಾಷ್ಠಾ ಸರಸ್ವತಿ ಸಾವಿತ್ರಿ ವೇದಮಾತಾ ಚ ತಥಾ ವೇದಾಂತ ಉಚ್ಯತೆ ಸ್ತುತಾಸಿ ತ್ವಂ ಮಹಾದೇವಿ ವಿಶುದ್ಧೇನಾಂತರಾತ್ಮನ ಜಯೋ ಭವಂತು ಮೇ ನಿತ್ಯಂ ತ್ವತ್ಪ್ರಸಾದಾತ್ರದಾಚಿರೆ ಕಾಂತಾರ ಭಯ ದುರ್ಗೇಶು ಭಕ್ತಾನಾಂ ಚಾಲಯೇಷು ಚ ನಿತ್ಯಂ ವಸಸಿ ಪಾತಾಳೆ ಯುದ್ಧೇ ಜಯಸಿ ದಾನವಾಂ ತ್ವಂ ಜಂಭನಿ ಮೋಹಿನಿ ಚ ಮಾಯಾ ಹ್ರೀಂ ಶ್ರೀಸ್ಥತೈವ ಚ ಸಂಧ್ಯಾಂ ಪ್ರಭಾವತಿ ಚೈವ ಸಾವಿತ್ರಿ ಜನನೀ ತಥಾ ತುಷ್ಟಿ ಪುಷ್ಟಿ ಧೃತೀರ್ದೀಪ್ತಿಶ್ಚಂದ್ರಾದಿತ್ಯ ವಿವರ್ಧಿನಿ ಭೂತಿರ್ಮತಿ ಮಾತಾಂ ಸಂಖ್ಯೆ ವೀಕ್ಷಸೆ ಸಿದ್ಧಚಾರಣ್ಯೆ ಇತಿ ಶ್ರೀ ಮನ್ಮಹಾಭಾರತೆ ಭೀಷ್ಮ ಪರ್ವಣಿ ತ್ರಯೋವಿಂಶೋಧ್ಯಾಯೇ ಅರ್ಜುನ ಕೃತ ಶ್ರೀ ದುರ್ಗಾ ಸ್ತೋತ್ರ. ವೀಕ್ಷಕರೇ, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅಲ್ಲದೆ ಇತರರ ಅನುಕೂಲಕ್ಕಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ಮುಂದಿನ ಎಲ್ಲ ವಿಶೇಷ ವಿಡಿಯೋ ಅಪ್ಡೇಟ್ಗಳಿಗಾಗಿ ತಪ್ಪದೇ ಡಂಗುರ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಒತ್ತಿ. ಥ್ಯಾಂಕ್ ಯು.